ತೀವ್ರವಾಗ್ತಾ ಇದೆ ಬಿಡದಿ ಭೂ ಯುದ್ಧ. ರೈತ ಹೋರಾಟಕ್ಕೆ ದೋಸ್ತಿಗಳ ಜೈಕಾರ. ಭೂ ಸ್ವಾಧೀನ ವಿರೋಧಿಸಿ ಜೆಡಿಎಸ್ ಹೋರಾಟ. ಬಿಜೆಪಿಯ ಬೆಂಬಲ ವಿರೋಧದ ಮಧ್ಯೆಯೂ ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭಿಸಿದ ಸರ್ಕಾರ. ಸದ್ಯ ಬಿಡದಿ ಟೌನ್ಶಿಪ್ನ ಜಟಾಪಟಿ ಜೋರಾಗಿದೆ. 400ಕ್ಕೂ ಹೆಚ್ಚು ದಿನಗಳ ರೈತರ ಹೋರಾಟ. ಭೂ ಸ್ವಾಧೀನ ಪ್ರಕ್ರಿಯೆ ಆರಂಭವಾಗಿದೆ. ರೈತರ ವಿರೋಧವಿದ್ದರೂ ಟೌನ್ಶಿಪ್ನಿಂದ ಹಿಂದೆ ಸರಿಯಲ್ವಾ ಸರ್ಕಾರ? ಬಿಡದಿಯ 3 ಗ್ರಾಮಗಳ ಕೆಲ ರೈತರಿಗೆ ಪರಿಹಾರವನ್ನ ನೀಡ್ತಾ ಇದೆ ಸರ್ಕಾರ. ಬಿಡದಿ ಸ್ಮಾರ್ಟ್ ಸಿಟಿ ಟೌನ್ಶಿಪ್ ಯೋಜನೆಗೆ ಸಂಬಂಧಪಟ್ಟಂತೆ ತೀವ್ರ ರಾಜಕೀಯ ಜಟಾಪಟಿ ಮತ್ತು ರೈತರ ಪ್ರತಿಭಟನೆಗಳು ನಡೀತಾ ಇದೆ. ಈ ಪ್ರತಿಭಟನೆಗಳ ನಡುವೆಯೂ ಕೂಡ ಸರ್ಕಾರ ಈಗ ಟೌನ್ಶಿಪ್ನ ಮುಂದುವರೆದ ಭಾಗಕ್ಕೆ ಮುಂದುವರಿತಾ ಇದೆ. ಭೂ ಸ್ವಾಧೀನ ಪ್ರಕ್ರಿಯೆಯನ್ನ ಆರಂಭ ಮಾಡಿದೆ ಸರ್ಕಾರ. ಈಗಾಗಲೇ ವಿಚಾರ ತಿಳಿದಿರುವಂತದ್ದೇ. HD ಕುಮಾರಸ್ವಾಮಿ ಹಾಗೂ ಸಿಎಂ DK ಶಿವಕುಮಾರ್ ಅವರ ನಡುವೆ ಇದೇ ಒಂದು ಬಿಡದಿ ಟೌನ್ಶಿಪ್ನ ವಿಚಾರವಾಗಿ ಜಟಾಪಟಿ ನಡೀತಾ ಇದೆ. ಪಂತ ಆಹ್ವಾನವನ್ನ ಕೂಡ ಇಬ್ಬರೂ ನೀಡಿದ್ರು, ಮಾತುಕತೆಗೆ ಬನ್ನಿ ಅನ್ನೋದಾಗಿ. ಅದರೊಟ್ಟಿಗೆ JDS ಕೂಡ ರೈತರೊಟ್ಟಿಗೆ ಸೇರಿ ಪಾದಯಾತ್ರೆಯನ್ನ ನಡೆಸ್ತಾ ಇದೆ. ದಿನ ಕಳೀತಾ ಇದ್ದಂತೆ ಬಿಡದಿ ಭೂ ಯುದ್ಧ ತೀವ್ರವಾಗ್ತಾ ಇದೆ. ಈ ರೈತ ಹೋರಾಟಕ್ಕೆ ದೋಸ್ತಿಗಳ ಜೈಕಾರ. ಇನ್ನು ಭೂ ಸ್ವಾಧೀನವನ್ನ ವಿರೋಧಿಸಿ JDS ಹೋರಾಟವನ್ನ ನಡೆಸ್ತಾ ಇದೆ. ಇನ್ನೂ ಕೂಡ ರೈತರು ಪ್ರತಿಭಟನೆಯನ್ನ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ನಮ್ಮ ಭೂಮಿಯನ್ನ ನಾವು ಕೊಡೋದಿಲ್ಲ, ರೈತರ ಅಹವಾಲುಗಳನ್ನ ಸರ್ಕಾರ ಕೇಳಬೇಕು ಅನ್ನೋದಾಗಿ ರೈತರು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸರ್ಕಾರ ಈಗಾಗಲೇ ಸ್ವಾಧೀನ ಪ್ರಕ್ರಿಯೆಯನ್ನ ಆರಂಭ ಮಾಡಿದೆ. ಬಿಡದಿ ಟೌನ್ಶಿಪ್ ವಿಷಯವಾಗಿ ಸಿಎಂ DKಶಿ ವರ್ಸಸ್ ಕೇಂದ್ರ ಸಚಿವ HDK. ಬಿಡದಿ ರೈತರ ಸಮ್ಮುಖದಲ್ಲೇ ನಡೆಯುತ್ತಾ ಬಹಿರಂಗ ಚರ್ಚೆಯ ಸಮರ. ವಿಧಾನಸೌಧದಲ್ಲಿ ಟೌನ್ಶಿಪ್ ಬಗ್ಗೆ ಚರ್ಚೆಗೆ ಆಹ್ವಾನಿಸಿದ್ದ ಸಿಎಂ DKಶಿ ಬೈರಮಂಗಲದಲ್ಲಿ ರೈತರ ಸಮ್ಮುಖದಲ್ಲಿ ಚರ್ಚೆಗೆ ಸಿದ್ಧ ಅನ್ನೋದಾಗಿ HDK ಹೇಳಿದ್ರು. ಸಿಎಂ DKಶಿಗೆ ಪತ್ರ ಬರೆದು ಜೂನ್ 27ಕ್ಕೆ ಚರ್ಚೆಗೆ ಸಿದ್ಧ ಅನ್ನೋದಾಗಿ HDK ಹೇಳಿದ್ರು. ಇಂದು ಮತ್ತೆ DKಶಿಗೆ ಪತ್ರ ಬರೆದು ಚರ್ಚೆಗೆ ಆಹ್ವಾನಿಸಿದ್ದಾರೆ HDK. ಬಹಿರಂಗ ಚರ್ಚೆಗೆ HDK ಕರೀತಾ ಇದ್ದಾರೆ. ವಿಧಾನಸೌಧದಲ್ಲಿ ಚರ್ಚೆಯನ್ನ ಮಾಡೋಣ ಅನ್ನೋದಾಗಿ ಸಿಎಂ DKಶಿ HDKಗೆ ಆಹ್ವಾನವನ್ನ ಇಟ್ಟಿದ್ದಾರೆ. ಆದ್ರೆ ಯಾಕೆ ರೈತರ ಮುಂದೆಯೇ ಈ ವಿಚಾರ ಚರ್ಚೆ ಆಗಲಿ ಅನ್ನೋದು HDK ಮಾತಾಗಿತ್ತು. ಈಗ ಮತ್ತೆ ಪತ್ರವನ್ನ ಬರೆದು ಇದೇ ವಿಚಾರವಾಗಿ ಚರ್ಚೆಗೆ ಕರೆದಿದ್ದಾರೆ. ಬಾಧಿತ ರೈತರ ಸಮ್ಮುಖದಲ್ಲೇ ಬಹಿರಂಗವಾಗಿ ಚರ್ಚೆಯಾಗಲಿ ಅನ್ನೋದಾಗಿ HDK ಹೇಳಿದ್ದಾರೆ. ಭೂಮಿ ನೀಡಲು 80% ರೈತರು ಒಪ್ಪಿದ್ದಾರೆ ಅನ್ನೋದಾಗಿ ಸಿಎಂ DKಶಿ ಹೇಳ್ತಾ ಇದ್ದಾರೆ. ರೈತರ ವಿರೋಧಿ ಸರ್ಕಾರದಿಂದ ಭೂ ಸ್ವಾಧೀನ ಎಂದು HDK ವಿರೋಧವನ್ನ ಮಾಡ್ತಾ ಇದ್ದಾರೆ. ಸರ್ಕಾರ 80% ರೈತರು ಈಗಾಗಲೇ ಅವರ ಭೂಮಿಯನ್ನ ಕೊಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದೆ ಅಲ್ವಾ? ಹಾಗಾದ್ರೆ ಚರ್ಚೆಗೆ ಬನ್ನಿ. ಇಲ್ಲಿ ಯಾವುದೇ ರೀತಿಯ ಸವಾಲು ಪ್ರತಿ ಸವಾಲಿನ ಪ್ರಶ್ನೆ ಅಲ್ಲ, ಪಂಥಾವನದ ಪ್ರಶ್ನೆನೂ ಅಲ್ಲ. ಈಗಿನ ಸರ್ಕಾರದಲ್ಲಿ ರೈತರ ಒಂದು ಅಭಿಪ್ರಾಯಗಳೇ ವಿರುದ್ಧವಾದಂಥ ರೀತಿಯಲ್ಲಿ ಏನೋ ಒಂದು ರೈತರ ಭೂಮಿಯನ್ನು ಭೂಸ್ವಾಧೀನ ಮಾಡಿ ಕೈಗಾರಿಕೆಗಳಿಗೋ ಯಾವುದಕ್ಕೋ ಮತ್ತು ಏನ ಪ್ರತಿಷ್ಠಾಪನೆ ಮಾಡಲಿಕ್ಕೋ ನಾವು ಮಾಡಬೇಕು ಅಂತ ಏನು ಹೊರಟಿದ್ದಾರೆ. ರೈತರು ಅಲ್ಲಿ 450 ದಿನಗಳಿಂದ ವಿರೋಧ ವ್ಯಕ್ತಪಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್ಕಾರ ಹೇಳುತ್ತೆ 80% ಜನ ಒಪ್ಪಿದ್ದಾರೆ ಅಂತ. ರೈತರು ಹೇಳ್ತಾರೆ 70-80% ನಾವು ಒಪ್ಪಿಲ್ಲ ಅಂತಾರೆ. ಈಗ ನನ್ನ ನಡುವೆ ಅವರ ನಡುವೆ ಏನು ಯಾವುದೇ ರೀತಿಯ ಇಲ್ಲಿ ಪ್ರತಿಷ್ಠೆ ಏನಿಲ್ಲ. ನನಗೆ ಇರ್ತಕ್ಕಂಥದ್ದು ರೈತರ ಸಮಸ್ಯೆ ಪರಿಹಾರ. ಅದಕ್ಕೆ ಸರ್ಕಾರ ಸಮ್ಮತ ವ್ಯಕ್ತಪಡಿಸಿದ್ರೆ ಮುಗಿದೋಯ್ತು. ಅದನ್ನು 10 ನಿಮಿಷದ ಕೆಲಸ. ಈಗ ಅಲ್ಲೇ ಮಾಡಬೇಕಾ? ಮುಖ್ಯಮಂತ್ರಿಗಳೊಂದು ಪತ್ರ ಬರೆದ್ರು, ಚರ್ಚೆಗೆ ವಿಧಾನಸೌಧಕ್ಕೆ ಬನ್ನಿ ಅಂತ ಹೇಳಿ. ನಾನೊಂದು ಪತ್ರ ಬರೆದಿದ್ದೇನೆ. ಇಲ್ಲಿ ವಿಧಾನಸೌಧದಲ್ಲಿ ನಾವೊಂದು 3-4 ಜನ ಕೂತು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ.
ಅದೇನೋ ಗೊತ್ತಿಲ್ಲ, ಅವರು ಅದೇನೋ ಒಂದು ಪದ ಬಳಸಿದ್ದಾರಲ್ಲಿ 5 ಜನರ ತಂಡವನ್ನು. ನಾನು ತಂಡ ಯಾವುದೂ ಕಟ್ಕೊಂಡಿಲ್ಲ. ತಂಡ ಬಹುಶಃ ಅವರಲ್ಲಿ ಇರ್ಬೋದು, ಆ ಅರ್ಥ ಕಟ್ಕೊಂಡಿರ್ಬೋದು. ನನಗೆ ಯಾವುದೇ ತಂಡ ಇಲ್ಲ. ಅಲ್ಲ, ಅಸಲು ಕರೆದಿರ್ತಕ್ಕಂಥದ್ದೇ ಅದರಲ್ಲಿ ಒಂದು ರೀತಿ ಕರೆದಾಗೂ ಇರಬೇಕು, ಅದು ಆಗದೇ ಇರ್ತಕ್ಕಂಥ ರೀತಿಯಲ್ಲೂ ಆಗಬೇಕು ಅನ್ನೋದು ಅವ್ರ ಅಭಿಪ್ರಾಯ ಇದೆ. ನಾನು ವಿಧಾನಸೌಧದಲ್ಲಿ ಬಂದು ನಿಮ್ಮ ಜೊತೆ ಚರ್ಚೆ ಮಾಡಿದ್ರೆ ಇದಕ್ಕೆ ಯಾವುದೇ ರೀತಿಯ ಒಂದು ತಾರ್ಕಿಕ ಅಂತ್ಯ ಕಾಣಲ್ಲ. ಅಲ್ಲಿ ರೈತರ ಸಮ್ಮುಖದಲ್ಲಿ ಪಬ್ಲಿಕ್ಕು ಅವಶ್ಯಕತೆ ಇಲ್ಲ. ಯಾರು ಭೂಮಿಯನ್ನು ಕಳ್ಕೊತಾ ಇದ್ದಾರೆ ಅವ್ರ ಜೊತೆಯಲ್ಲಿ ನೇರ ಚರ್ಚೆ ಮಾಡಿದ್ರೆ ಮುಗಿದೋಯ್ತು. 26 ಈಗಾಗಲೇ ಒಂದು ತಿಂಗಳ ಹಿಂದೆ 3 ಕಾರ್ಯಕ್ರಮಗಳಿದೆ ನನಗೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಸಂಪೂರ್ಣವಾಗಿ ಕಾರ್ಯಕ್ರಮಗಳಲ್ಲಿರ್ತೀನಿ. ಅದರಿಂದ 27ನೇ ತಾರೀಕು ಬೆಳಗ್ಗೆ ಎನಿ ಟೈಮ್ ಕರೀರಿ ಅಂತಕ್ಕಂಥ ಒಂದು ಪತ್ರದಲ್ಲಿ ಮನವಿ ಮಾಡಿದ್ದೇನೆ. ಆ ಮನವಿಗೆ ಏನು ಪುರಸ್ಕಾರ ಮಾಡ್ತಾರೋ ನಾನು ಇದನ್ನೇ ಹೇಳ್ತಾ ಇರೋದು, ಇದೊಂಥರ ಬಾಲಿಶ ವರ್ತನೆ ಅಂತ. ಒಬ್ಬ ಮೆಚ್ಯೂರ್ಡ್ ನಾಯಕರಿಗಿರ್ತಕ್ಕಂಥ ಸಾಮಾನ್ಯ ಕನಿಷ್ಠ ಜ್ಞಾನನೂ ಕೂಡ ನಮ್ಮ ಕುಮಾರಣ್ಣ ಅವ್ರಿಗಿಲ್ಲ. ನಾಳೆ 2 ಕಾರ್ಯಕರ್ತರ ಮಧ್ಯೆ ಮರಾಮರಿ ನಡೆದ್ರೆ ಇದು ಏನಾಗಿದೆ ಅಂದರೆ, ಇದು ರೈತರದ್ದು ಬಿಟ್ಬಿಟ್ರು. ಈಗ ರೈತರ ಇಶ್ಯೂ ಇಲ್ಲ. ಈಗ ಅಲ್ಲಿ ರೈತರು ಹೋರಾಟ ಮಾಡ್ತಾ ಇರ್ತಕ್ಕಂಥ ದಿಕ್ಕು ಹೋಯ್ತು. ಈಗ ಪೊಲಿಟಿಕಲ್ ಇಶ್ಯೂ ತೊಗೊಂಡ್ಬಿಟ್ಟವ್ರೆ. ಪೊಲಿಟಿಕಲ್ ಇಶ್ಯೂ ಅಂದಾಗ ನ್ಯಾಚುರಲಿ ನಮ್ಮ ಪಾರ್ಟಿಯವರು ಬರ್ತಾರೆ. ನಾಳೆ ಒಡೆದಾಡಾಗ ಜವಾಬ್ದಾರಿ ಯಾರು? ಇಲ್ಲಿ ನಾವು ಎಲ್ಲ ಕಡೆ ನಡೀತಾ ಇದೆಯಲ್ಲ, 7,200 ಎಕರೆ ಅಕ್ವೈರ್ ಮಾಡಿರೋದು ಸರ್ಕಾರ. ಅದು ಹಿಂದಿನ ಸರ್ಕಾರ ಇರ್ಬೋದು, ಈ ಸರ್ಕಾರ ಇರ್ಬೋದು. ನೀವು ಎಲ್ಲೂ ಹೋಗದೆ ಬರೀ ಬಿಡದಿಗೆ ಯಾಕೆ ಬಂದಿದ್ದೀರಾ 3-4 ಸರಿ? ನೀವು ಮೈಸೂರಿಂದ ಜನ ಕರ್ಸೋದು, ಮಂಡ್ಯದಿಂದ ಆಮೇಲೆ ಪೇಮೆಂಟ್ ಮಾಡೋರೆ ಜನಗಳಿಗೆ. ಅಲ್ಲಿ ಹೊರಗಡೆಯಿಂದ ಬಂದವರಲ್ಲ, ಆರೋಳಿಯಿಂದ ಜನ ಬಂದವ್ರೆ, ಅವ್ರಿಗೆ ಪೇಮೆಂಟ್ ಮಾಡೋರೆ. ಪೇಮೆಂಟ್ ಮಾಡಿ ಕರ್ಕೊಂಬಂದು ಹೋರಾಟ ಮಾಡೋಂಥದ್ದು ಹೋರಾಟ ಅಂತಾರೆ. ಅದನ್ನು ಡಿ ಕೆ ಶಿವಕುಮಾರ್ ಅವರು ಕೆಟ್ಟ ಹೆಸರು ಬರಬೇಕು, ಈ ಜಿಲ್ಲೆಯವರು ಇವ್ರಿಗೆ ತೊಂದರೆ ಮಾಡಬೇಕು ಅನ್ನೋ ಉದ್ದೇಶ ನಿಮ್ಮದು. ಗೋವಾ ಮತ್ತು ನಮ್ಮ ಕರ್ನಾಟಕದ ಮಧ್ಯೆ ನಡೀತಾ ಇದೆಯಲ್ಲ ಮಹದಾಯಿ, ಅದಕ್ಕೆ ಮುಕ್ತಿ ಕೊಡಿಸಿ ಬಸ್ಗಳು ಮಾಡ್ಕೊಂಡು ಜನ ಕರ್ಕೊಬತ್ತಾರೇನ್ರಿ ಯಾರಾದ್ರೂ? ನೀವು ಲೋಕಲ್ ಸ್ಥಳೀಯವಾದಂಥ ರೈತರನ್ನ ಇಟ್ಕೊಂಡು ನೀವು ಹೋರಾಟ ಮಾಡಿ. ಎಷ್ಟು ವ್ಯಾನ್ಗಳು ತಂದವ್ರು ಗೊತ್ತಾ ಮಂಡ್ಯದಿಂದ? ರೈತ ಸಂಘದವ್ರು ಹೋರಾಟ ಮಾಡ್ತಾರೆ. ಅದು ಪ್ರಾಮಾಣಿಕವಾಗಿ ನಾವು ಒಪ್ಕೋತೀವಿ. ಇವ್ರು ಇದಕ್ಕೆ ರಾಜಕೀಯ ಲೇಪ ಹಚ್ಚಿದಾಗ ಇದು ರಾಜಕೀಯವಾಗೇ ಬದಲಾವಣೆ ಆಯಿತು. ಏನೇನು ಸವಲತ್ತುಗಳು ಬೇಕು ಎಲ್ಲ ಕೊಟ್ಟಿದ್ದೀವಿ ನಾವು. 60% ಪರ ಇದೆ, ಒಂದು 30-40% ವಿರೋಧನೂ ಇದೆ. ಆದರೆ ವಿರೋಧ ಇರ್ತಕ್ಕಂಥ ಅವ್ರು ಮನವೊಲಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಕುಮಾರಸ್ವಾಮಿ ಅವರು ಹೇಳ್ತಾರೆ, ನಾನು ಡೆವಲಪ್ಡ್ ಏರಿಯಾದಲ್ಲಿ 40% ಕೊಡ್ತೀನಿ ಅಂತ ಅಂದರು. ನಾವು 50% ಕೊಡ್ತೀವಿ. ಇದೇನು ನ್ಯಾಯ? ಇವ್ರದ್ದು ದ್ವಿಮುಖ ನೀತಿ ಏನು? ಇವ್ರದ್ದು ಏನು ನ್ಯಾಯ ಅಂತ ನಾನು ಕೇಳೋದು. ಕುಮಾರಸ್ವಾಮಿ ಅವರು ಇದು ನನ್ನ ಕನಸಿನ ಕೂಸು, ಇದು ನಾನು ಮಾಡೇ ತೀರ್ತೀನಿ, ಇಲ್ವಾ ಹೇಳಿದ್ರಾ ಇಲ್ವಾ? 2018 ಆದೇಶನೇ ಮಾಡಿಬಿಡ್ಬೇಕಾಯ್ತು. ನೀವು ಮಾಡಿದ್ರೆ ಕನಸಿನ ಕೂಸು, ಬೇರೆಯವ್ರು ಮಾಡಿದ್ರೆ ಈಗ ಫೈನಲ್ ಹಂತಕ್ಕೆ ಬಂದಿದೆ. ಹಂತಕ್ಕೆ ಬಂದಾಗ ರೈತರು ನಿಮ್ಗೆ ಏನು ಬೇಕು ಕೇಳಿ, ನಾವು ಮಾಡ್ತೀವಿ. ಇದು ವಿಚಾರ. ಅದನ್ನು ಕುಮಾರಸ್ವಾಮಿ ಅವರು ಅರ್ಥ ಮಾಡ್ಕೋಬೇಕು. ಕುಮಾರಸ್ವಾಮಿ ಅವರು ಏನಾದರೂ ಕೂಡ ನೀವು ಪ್ರಾಮಾಣಿಕತೆ ಇದ್ದರೆ ಬರಲಿ ಚರ್ಚೆಗೆ, ನಿಮ್ಮ ಮೀಡಿಯಾದವ್ರ ಮುಂದೆ ನಾವು ಕೂಡ ಬರೋಕ್ಕೆ ರೆಡಿ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.